ಈ ಮನುಷ್ಯರಲ್ಲಿ ನಿಯತ್ತು, ನಿಷ್ಠೆ, ಪ್ರಾಮಾಣಿಕತೆ, ತನ್ನ ಕುಟುಂಬ, ತನ್ನ ಪ್ರೀತಿ, ತನ್ನವರು ಅನ್ನೋ ಮನೋಭಾವನೆ ಯಾವ ವ್ಯಕ್ತಿಗಳು ಹೊಂದಿರ್ತಾರೆ ಅಂತಹ ವ್ಯಕ್ತಿಗಳ ಜೀವನ ತುಂಬ ಚೆನ್ನಾಗಿರೋದಿಲ್ಲ. ನರಕ ಯಾತನೆ. ಯಾವ ವ್ಯಕ್ತಿ ಒಂದು ಕುಟುಂಬಕ್ಕಾಗಿ ಕುಟುಂಬದಲ್ಲಿ ಒಡಕುಂಟಾಗಬಾರ್ದು, ತನ್ನವರೆಲ್ಲರೂ ಚೆನ್ನಾಗಿರಬೇಕು, ಅವರಿಗಾಗಿ ನಾನು ಬದುಕುತ್ತೇನೆ ಅಂತ ತ್ಯಾಗ ಮಾಡಿಕೊಂಡು ಬಂದಿರ್ತಾರೆ. ಏನೇ ಕಷ್ಟ, ಏನೇ ನೋವು, ಏನೇ ಲಾಸ್ ಆದರೂ ಕೂಡ ಅದೆಲ್ಲವೂ ನನ್ನೊಬ್ಬನಿಗೆ ಸೀಮಿತ ಆಗಿರಲಿ, ನನ್ನೊಬ್ಬಳಿಗೆ ಸೀಮಿತ ಆಗಿರಲಿ, ನನ್ನ ನೋವು ನನ್ನ ಕುಟುಂಬದವರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿ ಒಳೊಳಗೆ ಕೊರಗ್ತಾ ಇದ್ದರೂ ಕೂಡ ಯಾರೊಬ್ಬರೊಂದಿಗೂ ಶೇರ್ ಮಾಡದೆ ನಗುತ್ತಾ ನಾನಿದ್ದೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಏನಾದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ, ನೋಡೋಣ ಬರೋದೆಲ್ಲ ಬರಲಿ ಅನ್ನೋ ಧೈರ್ಯ ತುಂಬುವಂತಹ ಕೆಲವು ವ್ಯಕ್ತಿಗಳಿರ್ತಾರೆ. ಅಂತಹ ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಆ ಟೈಮಲ್ಲಿ ಖುಷಿಯಾಗುತ್ತೆ. ಯಾಕೆ ಹೇಳಿ, ನಮ್ಮ ಕೆಲಸ ಸಾಧಿಸ್ಕೋಬೇಕಲ್ಲ. ಅಂತಹ ವ್ಯಕ್ತಿಗಳು ಯಾರು ಕುಟುಂಬದಲ್ಲಿರ್ತಾರೆ ಅವ್ರ ಮೂಲಕ ಸಮಯ ಸಾಧಕ ಬುದ್ಧಿ, ಇನ್ನು ಉಳಿದಕ್ಕೆ ಯಾರ್ಯಾರು ಸದಸ್ಯರಿರ್ತಾರೆ ಕುಟುಂಬದಲ್ಲಿ, ಅವರೇನು ಒಬ್ಬರು ಯಾರೋ ತ್ಯಾಗ ಮಾಡ್ತಾರೆ, ನಮಗೋಸ್ಕರ ನಿಂತ್ಕೋತಾರೆ, ಮಾಡ್ತಾರೆ ಅಂದಾಗ ಆ ಮೂಮೆಂಟಲ್ಲಿ ಮಾಡಲಿ ಬಿಡು, ಏನಾಗುತ್ತೆ, ನಮಗೋಸ್ಕರ ನಿಂತಿದ್ದೇನೆಂದರೆ ಮಾಡ್ತಾನೆ ಅಂತ ಹೇಳಿ ಎಲ್ಲ ಅನುಕೂಲಗಳನ್ನು ಮಾಡಿಸ್ಕೋತಾರೆ. ಎಷ್ಟು ಬೆಳಿಬೇಕೋ, ಎಷ್ಟು ಅಭಿವೃದ್ಧಿಗೆ ಏನೇನು ಬೇಕೋ ಎಲ್ಲ ಒಂದು ಸಹಕಾರವನ್ನು ಪಡ್ಕೋತಾರೆ. ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ಚೆನ್ನಾಗಿ ಅವ್ರ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ತದನಂತರ ಎಲ್ಲರೂ ಅಭಿವೃದ್ಧಿ ಆಗಿ ಎಲ್ಲರಿಗೂ ಸಹಾಯ ಮಾಡೋದಕ್ಕಾಗಿ ಮೂಲೆ ಗುಂಪಾಗಿರ್ತಾನೆ. ಅಂದರೆ ತನ್ನನ್ನು ತಾನು ಅಭಿವೃದ್ಧಿ ಪಡಿಸ್ಕೊಳ್ಳೋತ್ತ ಗಮನ ಹರಿಸಿರೋದಿಲ್ಲ. ಆಟೋಮೆಟಿಕ್ಕಾಗಿ ಏನಾಗುತ್ತೆ ಹೇಳಿ, ಅವನ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಅವನ ಬೆಳವಣಿಗೆ ಕುಂಠಿತ ಆಗುತ್ತೆ. ಆದರೂ ಅವನಿಗೆಲ್ಲೋ ಒಂದು ಕಡೆ ಸಂತೋಷ ಇರುತ್ತೆ. ಯಾಕೆಂದರೆ ತನ್ನವರೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ, ಅವರೆಲ್ಲ ಸಂತೋಷವಾಗಿದ್ದಾರೆ. ಇಷ್ಟೆಲ್ಲ ತ್ಯಾಗ ಮಾಡಿದ ನನಗೆ ನನ್ನವರು ಯಾವತ್ತೂ ಬಿಟ್ಕೊಡಲ್ಲ, ನನ್ನ ಕೈ ಬಿಡಲ್ಲ. ಇನ್ ಫ್ಯೂಚರಲ್ಲಿ ಏನಾದರೂ ನನಗೆ ಪ್ರಾಬ್ಲಮ್ ಆಗಿದ್ರೆ, ಏನಾದರೂ ಕಷ್ಟ ಅಂತ ಬಂದಾಗ ಈ ಕುಟುಂಬದ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನನ್ನ ಕೈ ಹಿಡಿತಾರೆ, ನನ್ನನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಹೀನಾಯ ಸ್ಥಿತಿ ತಲುಪೋದಕ್ಕೆ ಬಿಡೋದಿಲ್ಲ. ನನಗೆ ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ, ಕುಟುಂಬಕ್ಕೋಸ್ಕರ ನಾನು ಅಷ್ಟು ಮಾಡಿದ್ದೀನಿ, ನಾನು ಅಷ್ಟು ತ್ಯಾಗ ಮಾಡಿದ್ದೀನಿ, ಅಷ್ಟು ಕೊಟ್ಟಿದ್ದೀನಿ, ನನ್ನ ವೈಯಕ್ತಿಕ ಸುಖ ಸಂತೋಷ ಎಲ್ಲವನ್ನ ಬದಿಗಿಟ್ಟು ಇವ್ರಿಗಾಗಿ ನಾನು ದುಡ್ದಿದ್ದೀನಿ ಅನ್ನೋ ವ್ಯಕ್ತಿಗಳು ಇವತ್ತಿಗೂ ಎಷ್ಟೋ ಜನ ಜೀವಂತವಾಗಿ ಇದ್ದಾರೆ. ಅವರ ಕಲ್ಪನೆಯ ಪ್ರಕಾರ ಅವರು ಅಷ್ಟೊಂದು ತ್ಯಾಗ ಮಾಡಿದಂತಹ ವ್ಯಕ್ತಿಗಳಿಗೆ ನಿಜಕ್ಕೂ ಆ ಕುಟುಂಬದಲ್ಲಿ ಗೌರವ, ಸ್ಥಾನ, ಮಾನ, ಮರ್ಯಾದೆ ಇವತ್ತಿನ ಕಾಲದಲ್ಲಿ ಸಿಗ್ತಾ ಇದೆಯಾ? ಎಷ್ಟು ಜನ ಈ ಮಾತನ್ನು ಒಪ್ಕೋತೀರಾ? ಕೊಟ್ಟವನು ಕೋಡಂಗಿಯೇ ಈಸ್ಕೊಂಡವನು ವೀರಭದ್ರ ಅನ್ನೋ ಗಾದೆ ಮಾತಿದೆಯಲ್ಲ, ಹಾಗೆ ನಿನಗೆ ಬೇಕಾಯ್ತಯ್ಯ, ನೀನು ಮಾಡಿದೆ, ಅನಿವಾರ್ಯತೆ ಇತ್ತು ಅಂತ ನಿನ್ನ ಕೈಕಾಲು ಹಿಡಿದಿದ್ವಾ? ನಿನ್ನ ಯಾವನ್ ಮಾಡು ಅಂತ ಹೇಳಿದ್ದು? ನಿನ್ನ ಅಭಿವೃದ್ಧಿನೂ ನೀನು ನೋಡ್ಕೋಬೇಕಾಗಿತ್ತು. ನಾವೇನು ಹತ್ಕೊಂಡು ಕೂತ್ಕೊಂಡಿದ್ದೀವ? ಇವಾಗ ನಾವು ದುಡಿದುಬಿಟ್ಟು ಅಂತ ನಿನಗೆ ಮಾಡಬೇಕಾ? ನಿನಗೆ ಕಷ್ಟ ಬಂತು ಅಂತ ನಿನ್ನ ಜೊತೆ ನಾವು ನಿಂತ್ಕೋಬೇಕಾ? ನಿನಗೆ ಯಾಕೆ ನಾವು ಮಾಡಬೇಕು? ನಮ್ಮದೇ ಎಷ್ಟೊಂದು ರಗಳೆ ಇದೆ ಅನ್ನೋ ಮಾತುಗಳು ಅವರು ಬೆಳೆದು ನಿಂತ ನಂತರ ಹೇಳ್ತಾರೆ. ಆಗ ಇವನನ್ನು ನಂಬ್ಕೊಂಡಿರ್ತಾರಲ್ಲ ಹೆಂಡತಿ ಮಕ್ಕಳು ಅಂತ, ಒಂದು ಕುಟುಂಬ ಅಂತ ಇರುತ್ತಲ್ಲ, ಅವ್ರಿಗೆ ರಿಯಲೈಸ್ ಆಗುತ್ತೆ, ಯಪ್ಪ ಎಲ್ಲ ಭಾಷೆಯಲ್ಲೂ ನಿನಗೆ ಹೇಳ್ದೋಕಣೋ, ಯಾರಿಗೇನೂ ಮಾಡೋದಕ್ಕೆ ಹೋಗ್ಬೇಡ, ತೊಂದರೆನೂ ಕೊಡೋದಕ್ಕೆ ಹೋಗ್ಬೇಡ, ನಿನ್ನ ನಂಬಿ ಬಂದಿರೋ ನಮ್ಮನ್ನು ನೋಡಪ್ಪ ಅಂತ. ಆದರೆ ನಿನಗೇನು ಗೊತ್ತು ಅನ್ನೋ ಒಂದು ಒಂಬತ್ತನ ಇರುತ್ತೆ. ಎಸ್ಪೆಷಲಿ ಗಂಡಸ್ರಿಗೆ ಜಾಸ್ತಿ ಇರುತ್ತೆ, ಹೆಣ್ಮಕ್ಳು ಸ್ವಲ್ಪ ಸ್ವಾರ್ಥ ಮನೋಭಾವನೆ ಇರುತ್ತೆ. ಯಾಕಂದರೆ ಒಂದು ಕುಟುಂಬ ಅಂತ ಬಂದಾಗ ತನ್ನ ಗಂಡ ಮಕ್ಕಳು ಚೆನ್ನಾಗಿರಲಿ, ತದನಂತರ ಬೇರೆಯವ್ರಿಗೆ ಒಳ್ಳೇದು ಮಾಡೋಣ ಅನ್ನೋ ಮನೋಭಾವನೆ ನಮ್ಮ ಹೆಣ್ಮಕ್ಳಲ್ಲಿ ತುಸು ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಮ ಹೆಣ್ಮಕ್ಳು ಆಲ್ಮೋಸ್ಟ್ ಸೇಫ್ ಝೋನಲ್ಲಿ ಇರ್ತಾರೆ. ಎತ್ತೆತ್ತಿ ಯಾರ್ಯಾರಿಗೂ ಅಷ್ಟೊಂದು ಕೊಡೋದಕ್ಕೆ ಹೋಗಲ್ಲ. ಬಟ್ ಈ ಗಂಡಸರು ಕೆಲವರು ಹಂಗಲ್ಲ, ಹೊಗಳಿ ಒನ್ನ ಶೂಲಕ್ಕೆ ಏರಿಸ್ಬಿಟ್ರೆ ನಮ್ಮಣ್ಣ, ನನ್ನ ತಮ್ಮ, ನನ್ನ ಅವನು, ಇವನು, ಅಕ್ಕ ತಂಗಿ ಅಂತ ಎಲ್ರಿಗೂ ಮಾಡಿರ್ತಾರೆ. ಓಕೆ, ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ.
ನಿನ್ನಲ್ಲಿ ಎಲ್ಲ ಇದ್ದು ತುಸು ಹೆಚ್ಚಾದಾಗ ನೀನು ಕೊಟ್ಟಾಗ ಅದಕ್ಕೆ ಅರ್ಥ ಇರುತ್ತೆ. ತನ್ನಲ್ಲಿ ಇಲ್ಲದೆ ಇರೋದ್ರೂ ಮತ್ತೊಬ್ಬರ ಹತ್ರ ತೊಗೊಂಬಂದು ಹೆಂಡತಿ ಮಕ್ಕಳನ್ನ ಉಪವಾಸಗೆಡವಿ ಅವ್ರಿಗೆ ಏನೂ ಮಾಡದೇ ಮತ್ತೊಬ್ಬರಿಗೆ ಎಲ್ರಿಗೂ ಮಾಡಿ ತ್ಯಾಗ ಪುರುಷ, ಕಲಿಯುಗದ ಕರ್ಣ ಅಂತ ಒಂದು ಹೆಸರು ತಗೊಳ್ಳೋಕ್ಕೆ ಕೆಲವು ಗಂಡಸರು ಮುಂದಾಗಿರ್ತಾರೆ ಎಷ್ಟೋ ಕುಟುಂಬಗಳಲ್ಲಿ. ನಿಜಕ್ಕೂ ನಿಮಗೆ ಅಟ್ಲೀಸ್ಟು ಕನಿಷ್ಠ ಮರ್ಯಾದೆಯನ್ನು ನಿಮ್ಮ ಕುಟುಂಬದವರು ನಿಮ್ಮನ್ನು ಬಳಸಿಕೊಂಡ ನಂತರ ಕೊಡ್ತಾರ? ಆ ಕನಿಷ್ಠ ಮರ್ಯಾದೆ ನಿಮಗೆ ಇಲ್ಲದೆ ಹೋದಾಗ ನಿಮ್ಮ ಹೆಂಡತಿಯ ಕಣ್ಣಲ್ಲಿ ರಕ್ತ ಹರಿದ ರೀತಿಯಲ್ಲಿ ಆಗೋದಿಲ್ವಾ? ನಿನ್ನ ಮಕ್ಕಳು ಪ್ರಶ್ನೆ ಮಾಡಿದಾಗ ಅಪ್ಪ ಎಲ್ರಿಗೂ ಮಾಡಿದೆ ನನಗೇನು ಮಾಡಿದೆ ಅಂದಾಗ ನಿಮ್ಮ ಉತ್ತರ ಏನಾಗಿರುತ್ತೆ? ನೀವು ಸ್ವಾರ್ಥಿಗಳಾಗಿ ಅಂತ ನಾನು ಹೇಳ್ತಾ ಇಲ್ಲ. ನಿಸ್ವಾರ್ಥತೆಯಿಂದ ಬದುಕೋಣ, ಮತ್ತೊಬ್ಬರಿಗೆ ತೊಂದರೆ ಆಗದೋ ರೀತಿಯಲ್ಲಿ ನಾವು ಬದುಕೋಣ. ನಮ್ಮಲ್ಲಿ ತುಂಬಿ ತುಳುಕ್ತದ್ದಾಗ ಒಂದು ಹಿಡಿ ಹೆಚ್ಚಾದಾಗ ಅದನ್ನು ಮತ್ತೊಬ್ಬರಿಗೆ ಕೊಟ್ಟು ಸಹಾಯ ಮಾಡೋಣ. ತನ್ನತನವೆಲ್ಲವನ್ನ ಬಿಟ್ಟು ಮತ್ತೊಬ್ಬರಿಗೆ ದಾರೆ ಎರೆದ್ರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಧರೆಗಿಳಿದು ನಿಮ್ಮನ್ನು ಆಶೀರ್ವಾದ ಮಾಡಿ ನನ್ನ ಜೀವನ ಹಿಂಗಾಗೋಯ್ತಲ್ಲಪ್ಪ, ನನ್ನ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಕೇಳ್ಕೊಂಡಾಗ ಭಗವಂತ ಕೂಡ ಹೇಳೋದು, ಮುಟ್ಟಾಳ, ಅವ್ರಿಗೆ ಅನ್ನ ಹಾಕೋದಕ್ಕೆ ನೀನು ಯಾರು? ಅವ್ರ ಅನ್ನ ನಾನು ಅವ್ರ ಹಣೆ ಬರೆದಿದ್ದೀನಿ. ನಿನ್ನ ಜೀವನ ನೀನು ನೋಡ್ಕೊಳೋದು ಬಿಟ್ಟು ತ್ಯಾಗ ಪುರುಷ ಅನ್ನೋ ಉಂಬುತನ ನಿನಗೆ ಯಾಕೆ ಬೇಕಿತ್ತು ಅಂತ. ಈ ಪ್ರಶ್ನೆ ನಾಟ್ ಓನ್ಲಿ ಮೀ, ಎಷ್ಟೋ ಹೆಣ್ಣು ಮಕ್ಕಳ ಮಧ್ಯಮ ವರ್ಗದವರ ಕಣ್ಣೀರು, ನೋವು. ನಾಟ್ ಓನ್ಲಿ ಮಧ್ಯಮ ಅಂತ ಇಲ್ಲ, ಕೆಲವು ಶ್ರೀಮಂತ ಮನೆತನದಲ್ಲೂ ಇದ್ದರೂ ಇರ್ಬೋದು ಈ ಥರ. ಹಾಗಾಗಿ ಯಾವತ್ತೂ ಒಂದನ್ನು ತಿಳ್ಕೊಳ್ಳಿ, ಅದು ಯಾರೇ ಇರಲಿ, ಅಲ್ಪ ಸ್ವಲ್ಪ ಸ್ವಾರ್ಥ ಇರಲಿ, ತನ್ನನ್ನು ನಂಬಿ ಬಂದವರು ಯಾರು? ನಾವು ಯಾರಿಗೆ ನಾವು ಮಹತ್ವವನ್ನು ಕೊಡಬೇಕು, ನಮ್ಮ ಜೀವನದ ಗುರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಧಾಂಗಿಯ ಮಾತು ಅಲ್ಪ ಸ್ವಲ್ಪನಾದರೂ ಸತ್ಯ ಆಗಿರುತ್ತೆ, ಅವಳಿಗೆ ಬೆಲೆ ಕೊಡಿ. ತನ್ನನ್ನು ನಂಬಿ ಭೂಮಿಗೆ ಬಂದಿರ್ತಾರಲ್ಲ ಮಕ್ಕಳು, ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಟ್ಟು ಅವರ ದಾರಿಯನ್ನು ಸುಗಮ ಮಾಡಿಕೊಡ್ಬೇಕಾದ್ದು ಧರ್ಮ. ಎಷ್ಟೋ ಜನ ಗಂಡಸರು ತಮ್ಮದು ಎಲ್ಲವನ್ನ ತ್ಯಾಗ ಮಾಡಿ ತಮ್ಮ ಕುಟುಂಬ, ತಮ್ಮ ಅಣ್ಣ ತಮ್ಮದಿರು ಅಂತ ಎಲ್ಲರಿಗೂ ಮಾಡಿ ಮುಕ್ಕು ಕುಗ್ಗಿಸ್ಕೊಂಡು ಬೇಚೆ ಮೋರೆ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ. ಯಾರು ನಿಮ್ಮನ್ನು ಸ್ವೀಕಾರ ಮಾಡೋ ಹಂತದಲ್ಲಿ ಇರೋದಿಲ್ಲ, ನಿನ್ನ ಕುಟುಂಬ ಬೀದಿ ಬಂದಿರುತ್ತೆ. ಸೊ ನಾನು ಹೇಳೋದು, ಹಾಗಾದರೆ ಸ್ವಾರ್ಥಿಗಳಾಗ್ಬಿಡೋಣ? ನೋ, ಸ್ವಾರ್ಥ ಬೇಡ, ಕೊಡೋ ಗುಣ ಇರಲಿ, ಎತ್ತೆತ್ತಿ ಕೊಡೋ ಗುಣ ಬೇಡ. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಹಾಗಾಗಿ ನಿಮ್ಮ ಲಿಮಿಟಲ್ಲಿ ನೀವಿರ್ರಿ. ಯಾರಿಗೋ ಒಳ್ಳೆಯವರಾಗೋದಕ್ಕಿಂತ ನಮ್ಮನ್ನು ನಂಬಿರೋ 4 ಜನಕ್ಕೆ ನಾವು ನ್ಯಾಯ ಕೊಡೋಣ, ಅವರ ಬದುಕನ್ನು ಕಟ್ಕೊಡೋಣ. ಸರಿ ಅನ್ಸಲ್ವಾ ನಿಮಗೆ? ಹಾಗಾದರೆ ಶೇರ್ ಮಾಡಿ.